ಸ್ನೇಹಿತರೆ ನೋಡಿ, ಸೂಪರ್ ಆಗಿರುವಂಥ ಈ ಮೊಟ್ಟೆ ಸಾರನ್ನ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ, ಇವತ್ತು ನಾನು ಮೊಟ್ಟೆ ಸಾರು ಮಾಡ್ತಿದ್ದೀನಿ. ಮೊಟ್ಟೆ ಸಾರಿಗೆ ನಾನು ಇಲ್ಲಿ ಟೊಮೊಟೊ ಪೇಸ್ಟ್ನ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಚಕ್ಕೆ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾನು ಸಿಂಪಲ್ಲಾಗಿ ಪಟಾಪಟ್ ಅಂತ ಮೊಟ್ಟೆ ಸಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಟೊಮೊಟೊ ಪೇಸ್ಟ್ನ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆನ ನೋಡಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುತ್ತೋ ಒಂದು ಸಣ್ಣ ಗಡ್ಡೆ ಈರುಳ್ಳಿನ ಹಾಕಿ ಭಾಳ ಸಿಂಪಲ್ಲಾಗಿ ಆಗೋವಂಥ ಈ ಮೊಟ್ಟೆ ಸಾರು. ನಾವು ಅರ್ಜೆಂಟಾಗಿ ಎಲ್ಲಾದರೂ ಹೋದರೆ ಮಾಡಿದ್ರೆ ಒಂದು ಹೊತ್ತಿಗೆ ಆಗೋವಂಥ ಹಾಗೆ ನಾವು ಈ ಮೊಟ್ಟೆ ಸಾರನ್ನ ಮಾಡಿಟ್ಕೊಬೋದು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ನೀರನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಈರುಳ್ಳಿ ಕೆಂಪಾಗಬೇಕು. ಕೆಂಪಾಗಬೇಕಂತ ನಾವು ಹಾಕ್ತೀವಿ. ಸ್ವಲ್ಪ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಇದಾಗಬೇಕು. ಸ್ವಲ್ಪ ನಾನು ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಪೇಸ್ಟ್ನ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಸೂಪರಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿ ಇವಾಗ ನಾವು ಟೊಮೊಟೊ ಪೇಸ್ಟ್ನ ಮಾಡಿಟ್ಕೊಂಡಿದ್ವಿ. ಬರೀ ಟೊಮೊಟೊ ಪೇಸ್ಟ್ ಅಷ್ಟೇ ಇದು ಮಾಡಿಟ್ಕೊಳ್ಳೋದ್ರಿಂದ ಗೊಜ್ಜು ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನಾವು ಹಾಗೆ ಹೆಚ್ಚು ಹಾಕಿದರೆ ಅದು ಒಂಥರ ಟೇಸ್ಟ್ ಬರುತ್ತೆ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಆಮೇಲೆ ದಪ್ಪಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಇದು ಕುದಿಬಿಡಲಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾವು ಉಪ್ಪು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಹಾಕೋಣ. ಸ್ವಲ್ಪ ಕಾಸ್ಟ್ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ರಸ ಚೆನ್ನಾಗಿ ಬರಲಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದಿದರೆ ನಾವು ಈ ಮಸಾಲೆನೆಲ್ಲ ಹಾಕ್ತೀವಿ. ಚೆನ್ನಾಗಿ ಕುದ್ದು ನೋಡಿ, ಈ ಥರ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರಬೇಕು. ಈ ಥರ ನೋಡಿ ಎಣ್ಣೆ ಎಲ್ಲ ಮೇಲೆ ಬರೋ ತನಕ ನಾವು ಈ ಟೊಮೊಟೊ ಪೇಸ್ಟ್ನ ಕುದಿಸ್ಬೇಕು. ಆವಾಗಲೇ ಟೇಸ್ಟಿಯಾಗಿ ಗ್ರೇವಿ ದಪ್ಪನಾಗಿ ಸೂಪರಾಗಿ ಬರುತ್ತೆ. ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದಾಗ ಬಿಟ್ಕೊಂಡಿರೋವಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಪೇಸ್ಟ್ನ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫಿಕ್ಸ್ ಮಾಡಬೇಕು. ಇದೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಪಾತ್ರೆಯಲ್ಲೇ ಚೆನ್ನಾಗಿ ಇಡಬೇಕು. ಇದೂ ಸ್ವಲ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಮೇಲೆ ಬರುತ್ತೆ ನೋಡಿ. ಇವಾಗ ನಾವು ಚೆನ್ನಾಗಿ ಕಲಿಸಿದ್ದೀವಿ. ಚೆನ್ನಾಗಿ ಕುದ್ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಟೇಸ್ಟಿಯಾಗಿ ಮೇಲೆ ಬರುತ್ತೆ. ಎಣ್ಣೆ ಮೇಲೆ ಬಂದಾಗೆ ನಾವು ಹಾಕಬೇಕು. ಅವಾಗ ಸೂಪರಾಗಿ ಮೊಟ್ಟೆ ಒಳಗೆ ಹಾಕಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಕುದೀತಾ ಇದೆ. ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಈ ಥರ ಚೆನ್ನಾಗಿ ನಾವು ಮಸಾಲೆನೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಅಂತ ಅಷ್ಟೇ. ಆವಾಗ ಎಣ್ಣೆಗೆ ಹಾಕಿಬಿಟ್ರೆ ಅದಷ್ಟು ರುಚಿ ಬರೋಲ್ಲ. ಸ್ವಲ್ಪ ಎಣ್ಣೆ ಒಳಗೆ ಟೇಸ್ಟಿಯಾಗಿ ಇನ್ನೆಲ್ಲ ಹುರಿಬೇಕು. ಚೆನ್ನಾಗಿ ಕುದಿಲಿ. ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಲಿ. ಸ್ನೇಹಿತರೆ ನೋಡಿ, ಎಣ್ಣೆ ಎಲ್ಲ ಇವಾಗ ಚೆನ್ನಾಗಿ ಮಸಾಲೆ ಕುದ್ದು ನೋಡಿ ಮೇಲೆಲ್ಲ ಸೈಡಿಗೆ ಎಣ್ಣೆ ಬಿಟ್ಕೊಂಡ್ಬರ್ತಾ ಇದ್ರಲ್ವ. ಈ ಮಸಾಲೆ ಹಾಕ್ಬೇಕು. ನಾವು ಇದೇ ರೀತಿ ಎಣ್ಣೆ ಕ್ಲೀನಾಗಿ ಬಿಟ್ಕೊಂಡ್ಬರ್ಬೇಕು. ಆವಾಗ ಟೇಸ್ಟಿಯಾಗಿ ಬರುತ್ತೆ ನೋಡಿ. ನಾವು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಿಬಿಟ್ಟು ಆಮೇಲೆ ಮತ್ತೆ ಒಡೆದಾಕ್ಬಾರ್ದು. ಈ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಅದು ಕುದಿಯೋಕ್ಕೆ ಬಿಟ್ಬಿಡಬೇಕು. ಕುದಿಯೋಕ್ಕೆ ಬಿಟ್ಟ ಮೇಲೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆನ ಸಮೇತ ಈ ಥರ ಮೇಲೆ ಬರುತ್ತೆ.
ನೀರು ಬಂದಮೇಲೆ ನಾವು ನೀರನ್ನ ಹಾಕಬೇಕು. ಮತ್ತು ಇವಾಗ ಎಣ್ಣೆ ಎಲ್ಲ ನೀರು ಬಂದಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ನಾನು ಎಣ್ಣೆಯಲ್ಲೇ ಹುರಿದೀನಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಇವಾಗ ನಾವು ಸ್ವಲ್ಪ ಒಂದು ಲೋಟ ನೀರನ್ನ ಹಾಕೊಳ್ಳೋಣ. ಇದು ಟೊಮೊಟೊ ಹಣ್ಣು ಪೇಸ್ಟ್ ಮಾಡಿದ್ನಲ್ಲ, ಅದು ಸ್ವಲ್ಪ ಮಿಕ್ಸಿ ನೀರು ಹಾಕಿದ್ವಿ, ಟೊಮೊಟೊ ಪೇಸ್ಟು. ಅದು ನೀರನ್ನು ಸ್ವಲ್ಪ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ಬಿಡಲಿ. ನಮಗೆ ಸಾರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಾವು ನೀರನ್ನ ಹಾಕೋಬೋದು ಸ್ನೇಹಿತರೆ. ನೋಡಿ, ನಾನು ನೀರೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ. ಚೆನ್ನಾಗಿ ಕುದಿ ಬಂದಮೇಲೆ ನಾನು ಮೊಟ್ಟೆನ ಹೊಡೆದ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ಕುದಿತಾ ಇದೆ. ಇವಾಗ ಕುದಿ ಸ್ಟೇಜಲ್ಲಿ ನಾನು ಮೊಟ್ಟೆನ ಹೊಡೆದಿಟ್ಕೊಂಡಿದ್ದೀನಿ. ನೋಡಿ, ಮೊಟ್ಟೆನ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ನಾನು ಒಂದು 3 ಮೊಟ್ಟೆನ ಹೊಡೆದು ಹಾಕ್ಕೊತಾ ಇದ್ದೀನಿ. ಈ 3 ಮೊಟ್ಟೆನ ನಾನು ಹಾಕಿದ್ದೀನಿ. ಸ್ವಲ್ಪ ಸಣ್ಣ ಊರಲ್ಲಿ ನಾವು ಇಟ್ಕೋಬೇಕು ಸ್ನೇಹಿತರೆ. ಸಣ್ಣ ಊರಲ್ಲಿ ಇಟ್ಕೊಂಡು ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರಬೇಕು. ಸ್ವಲ್ಪ ಚೆನ್ನಾಗಿ ಇದು ಕುದೀಲಿ. ನೋಡಿ ಸ್ನೇಹಿತರೆ, ಈಗ ಮೊಟ್ಟೆ ಹಾಕಿದಾಗ ಈ ರೀತಿ ಬರುತ್ತೆ. ನಮ್ಮ ಸಣ್ಣ ಊರಲ್ಲಿ ಕುದಿಸ್ತಾ ಇದ್ದೀವಲ್ಲ, ಅದಕ್ಕೆ ಅದು ಈ ರೀತಿ ಬರುತ್ತೆ. ನೋಡಿ, ಸ್ವಲ್ಪ ನಾನು ಸ್ಪೂನ್ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಥರ ಬಂದಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದೀಲಿ, ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ನೋಡಿ ಯಾವ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ. ಚೆನ್ನಾಗಿ ಕುದೀಲಿ. ನೋಡಿ ಸ್ನೇಹಿತರೆ, ಇವಾಗ ಸೂಪರಾಗಿ ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ, ನಮ್ಮ ಮೊಟ್ಟೆ ಯಾವ ರೀತಿ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸೂಪರಾಗಿರುವಂಥ ಈ ಮೊಟ್ಟೆ ಸಖತ್ತಾಗಿ ಸೂಪರಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಈ ಮೊಟ್ಟೆ. ಇದನ್ನು ನಾವು ಅನ್ನದ ಜೊತೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ನಾವು ಆರಾಮಾಗಿ ಈ ಮೊಟ್ಟೆ ಸಾರನ್ನ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ನಮ್ಮ ಮೊಟ್ಟೆ ಸಾರನ್ನ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ.